ಹಲ್ಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ ಮತ್ತೇನು ಬರೆದಂತಹ ಸುವಾರ್ತೆ 11ನೇ ಅಧ್ಯಾಯದ 28ನೇ ವಾಕ್ಯ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಈ ಒಂದು ವಾಗ್ದಾನವನ್ನ ಯೇಸು ಕ್ರಿಸ್ತನೇ ನಮಗಾಗಿ ನೀಡಿದವನಾಗಿದ್ದಾನೆ. ಕಷ್ಟಪಡುವಂಥವರು, ದುಃಖ ಪಡುವಂಥವರಾಗಿರಬಹುದು. ಇಲ್ಲಿ ಪ್ರತ್ಯೇಕವಾಗಿ ವಾಕ್ಯದಲ್ಲಿ ದೇವರು ಹೇಳ್ತಿದ್ದಾರೆ, ಎಲೈ ಕಷ್ಟಪಡುವವರು, ಕಷ್ಟಪಡ್ತಿರುವಂತಹ ನಿಮಗೆ ವಿಶ್ರಾಂತಿ ಈ ಲೋಕದಲ್ಲಿ ಎಲ್ಲಿ ಹುಡುಕಿದರೂ ಕೂಡ ಸಿಕ್ಕಲಾರದೆ ಇರುವಂತಹ ಒಂದು ಕಾರ್ಯವಾಗಿದೆ. ಆ ಒಂದು ವಿಶ್ರಾಂತಿಯನ್ನ ಯೇಸು ಕ್ರಿಸ್ತನು ನಿಮಗೆ ಕೊಡುವಾತನಾಗಿದ್ದಾನೆ. ಪ್ರಿಯರೇ, ಈ ಒಂದು ಪ್ರತ್ಯೇಕವಾದಂತಹ ವಾಗ್ದಾನವನ್ನ ಯೇಸು ಕ್ರಿಸ್ತನೇ ನಮಗಾಗಿ ಹೇಳಿರುವಂತವನಾಗಿದ್ದಾನೆ. ಆದುದರಿಂದ ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ನಮಗೆ ವಿಶ್ರಾಂತಿ ಕ್ರಿಸ್ತನಲ್ಲಿ ದೊರಕುವಂಥದ್ದಾಗಿದೆ. ಈ ದಿನದಲ್ಲಿ ನಿಮಗೆ ವಿಶ್ರಾಂತಿಯಿಂದ ದೇವರು ಶಾಂತಿ ಸಮಾಧಾನದಿಂದ ಈ ದಿನವನ್ನು ಆಶೀರ್ವದಿಸಿ ಕೊಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ನೀನು ಹೇಳಿರುವ ಪ್ರಕಾರವಾಗಿ ಕರ್ತನೆ ನೀವು ಕೊಡುವಂತಹ ವಿಶ್ರಾಂತಿ ಸ್ವಾಮಿ, ಕಷ್ಟಪಡುವಂತಹ ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ ಉಂಟಾಗಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ವಿಶೇಷವಾಗಿ ಈ ದಿನದಲ್ಲಿ ಕರ್ತನೆ ಹೊಸ ಸವಾಲುಗಳನ್ನ, ಹೊಸ ಹೋರಾಟಗಳನ್ನ, ಹೊಸ ಕಾರ್ಯಗಳನ್ನ, ಹೊಸ ವ್ಯವಹಾರವನ್ನ ಮಾಡ್ತಿರುವಂತಹ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಕರ್ತನೆ ಅವರು ವಿಶ್ರಾಂತಿಯೊಟ್ಟಿಗೆ, ಸಮಾಧಾನದೊಟ್ಟಿಗೆ, ನೆಮ್ಮದಿಯೊಟ್ಟಿಗೆ ಮಾಡುವ ಹಾಗೆ ಈ ದಿನವನ್ನು ಆಶೀರ್ವದಿಸಿ ಕೊಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ಕರ್ತನೆ. ಆಮೆನ್.